ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತನ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಮಕರ ರಾಶಿಯವ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇದು ಯಾವುದೋ ದಿನಗಳು ಅಥವಾ ಡೇಟಿನವರೆಗೂ ರೆಸೊನೇಟ್ ಆಗುತ್ತೆ ಅಂತ ಇಲ್ಲ ಫ್ರೆಂಡ್ಸ್. ಇದು ನನಗೆ ಕಮೆಂಟ್ಸ್ ಬಂದಿರೋದ್ರಿಂದ ಕಮೆಂಟ್ಸ್ಗಳ ಕೆಲವು ಕ್ವಶನ್ಸ್ನ ನಾನು ಅನಲೈಸ್ ಮಾಡಿಬಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಬಂದಿರೋ ನನ್ನ ಕೆಲವೊಂದು ಆನ್ಸರ್ಸು ನಿಮಗೆ ಇದರಲ್ಲಿ ಕೆಲವ್ರಿಗೆ ಮಾತ್ರ ಆನ್ಸರ್ ಸಿಗ್ಬೋದು, ಕೆಲವ್ರಿಗೆ ಸಿಗದೇನೂ ಕೂಡ ಇರ್ಬೋದು. ಮೇ ಬಿ ಟ್ಯಾರೋ ಕಾರ್ಡ್ಸು ಅದರಲ್ಲಿರೋ ಏಂಜಲ್ಸು ಅವ್ರಿಗೆ ಬೇಕಾದವ್ರನ್ನ ಆ ಕಾರ್ಡ್ಸೇ ಚೂಸ್ ಮಾಡಿಬಿಟ್ಟು ಆನ್ಸರ್ನ ಕೊಡುತ್ತೆ ಅಂತ ನನಗನ್ಸುತ್ತೆ. ಇದನ್ನು ನಾನು ಹೇಳಲ್ಲ ಫ್ರೆಂಡ್ಸ್, ನನಗೆ ಕಾರ್ಡ್ಸಲ್ಲಿ ಬಂದಿರೋದ್ರಿಂದ ಮಾತ್ರ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಕೊಡೋ ಮಾಹಿತಿ ನಿಮಗೆ ಅನ್ವಯಿಸಿದರೆ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ಬಿಟ್ಬಿಡಿ. ಕೆಲವೊಮ್ಮೆ ರಾಂಗ್ ಕೂಡ ಆಗಿರುತ್ತೆ, ನಾನು ಪರ್ಫೆಕ್ಟ್ ಅಂತ ಹೇಳೋಲ್ಲ. ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಇದು ನನ್ನ ಹಾಬಿ. 100% ಶೋರ್ ಆಗಿ ನನ್ನಿಂದ ಹೇಳೋಕ್ಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ನಾನು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ ಅಂತ ಕೂಡ ಹೇಳ್ತೀನಿ. ಫಸ್ಟ್ ನನಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಯಾರೋ ನನಗೆ ಮಕರ ರಾಶಿಯವರು ಕಮೆಂಟ್ ಮಾಡಿ ಕೇಳಿದರು, ಮ್ಯಾಮ್ ನಾನು ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು. 3 ಆಫ್ ಪೆಂಟಿಕಲ್ಸ್ ಒಂದು ಪಾಸಿಟಿವ್ ಕಾರ್ಡು. ಕೆಲವರಿಗೆ ಬೇರೆ ಥರನೇ ಇದು ಅನಲೈಸ್ ಆಗುತ್ತೆ, ರೆಸೊನೇಟ್ ಆಗುತ್ತೆ. ನಿಮಗೆ ಖಂಡಿತ ಮಕರ ರಾಶಿಯವರಿಗೆ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ಬೋದು, ಅಥವಾ ನೀವು ಹೊಸ ಜಾಬ್ ಕೂಡ ಜಾಯ್ನ್ ಆಗಿರ್ಬೋದು. ಕೆಲವರಿಗೆ ನೀವು ನ್ಯೂ ಬಿಸ್ನೆಸ್ ಮಾಡೋರಾಗಿದ್ದರೆ ನಿಮ್ಮ ಫ್ರೆಂಡ್ಸು ನಿಮಗೆ ಸಾಥ್ ಕೊಡ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೋ ನಿಮಗೆ ತುಂಬ ಈ ಥರ ಮಾಡು, ಈ ಥರ ಮಾಡಬೇಕು ಅಂತ ತುಂಬ ಪ್ರೊಟೆಕ್ಟಿವ್ ಆಗಿ ನಿಮಗೆ ಸಲಹೆನ ಕೊಡ್ತಾ ಇದ್ದಾರೆ ಈಗಾಗಲೇ ಅಂತ ನನಗನ್ಸುತ್ತೆ. ಕೆಲವರಿಗೆ ನೀವು ಹೊಸದಾಗಿ ಜಾಬ್ ಸೇರಿಯೋರಿಗೆ ಓವರ್ ಟೈಮ್ ಮಾಡಬಹುದಾ ನೀವು ಅಂತ ನಿಮ್ಮ ಬಾಸ್ ಕೇಳಿರ್ಬೋದು, ತುಂಬ ಎಫರ್ಟ್ ಹಾಕಿ ಇನ್ನು ಅಂತ ಹೇಳ್ತಿರ್ಬೋದು ಅಂತ ನಂಗೆ ಅನಿಸುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ ಬಂದಿದೆ. ನಿಮ್ಮ ಬಾಸ್ ಮೇ ಬಿ ಮಕರ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಅವರಿಗೆ ನಿಮ್ಮ ಜೊತೆ ಕೆಲಸ ಮಾಡೋದು ಇಷ್ಟ. ನಿಮಗೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡೋದಿಷ್ಟ. ಮೇ ಬಿ ಕೆಲವೊಮ್ಮೆ ಇವರು ನಿಮ್ಮ ಟೀಚರ್ಸ್ ಕೂಡ ಆಗಿರ್ತಾರೆ. ಟೀಚರ್ಸ್ ತುಂಬ ಕೆಲವೊಂದು ಸಲ ತುಂಬ ಚೆನ್ನಾಗಿ ನನ್ನ ಸ್ಟೂಡೆಂಟ್ಗೆ ಹೇಳ್ಕೊಡ್ಬೇಕು ಅನ್ನೋ ಮನೋಭಾವದವ್ರು ಇರೋಂಥ ವ್ಯಕ್ತಿಗಳಾಗಿರ್ತಾರೆ. ಕೆಲವರಿಗೆ ಇವರು ಅವ್ರ ರಿಲೇಷನ್ಶಿಪ್ಪಲ್ಲಿ ಇರೋವಂಥ ವ್ಯಕ್ತಿ ಆಗಿರ್ಬೋದು ಮಕರ ರಾಶಿಯವರಿಗೆ. ಅವರು ಕೂಡ ಮಕರ ರಾಶಿಯವರೇ ಆಗಿರ್ಬೋದು. ಅವರು ಎಲ್ಲದಕ್ಕೂ ರೆಡಿ ಇದ್ದಾರೆ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ. ನೀವೇನಾದರೂ ಹೊಸದಾಗಿ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಿದರೆ ಖಂಡಿತ ಇವರು ನಿಮಗೆ ಸರಿಯಾದ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಅವ್ರು ಮೇ ಬಿ ಕನ್ಯಾ ಅಥವಾ ತುಲಾ ರಾಶಿಯವರು ಅಥವಾ ಮಕರ ರಾಶಿಯವರು ಆಗಿರ್ಬೋದು. ಮತ್ತೆ ನನಗೆ ಥರ್ಡ್ ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಅದರ್ ಪರ್ಸನ್ ತುಂಬ ನೀವು ಅವರಿಗೆ ಬೇಕು ತುಂಬ ಹ್ಯಾಪಿಯಾಗಿರೋಕ್ಕೆ ಅಂತ ನನಗನ್ಸುತ್ತೆ. ನೀವು ಬೆಳಿಬೇಕು ಅನ್ನೋದು ಅವರಿಗೆ ಆಸೆ. ನಿಮ್ಗೆ ಒಳ್ಳೆ ಜಾಬು ಅಥವಾ ನೀವು ಅಂದ್ಕೊಂಡಿರೋ ಬಿಸ್ನೆಸ್ಸಲ್ಲಿ ತುಂಬ ಎತ್ತರದ ಸ್ಟೇಜಲ್ಲಿ ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತಾರೆ. ಕೆಲವರು ಕುಂಭರಾಶಿಯವರು ಮಕರ ರಾಶಿಯವ್ರನ್ನ ಮದುವೆ ಆಗ್ಬೋದಾ ಅಂತ ಕೇಳಿದರು. ಖಂಡಿತ ಆಗ್ಬೋದು ಫ್ರೆಂಡ್ಸ್. ನನಗೆ 4th ಕಾರ್ಡ್ 5 ಆಫ್ ವಾಂಡ್ಸ್ ಬಂದಿದೆ. ಖಂಡಿತ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವರಿಗೆ ನಾನು ಏನೇ ಮಾಡಿದರೂ ಕರೆಕ್ಟಾಗಿ ಆಗಲ್ಲ ನನ್ನ ಲೈಫಲ್ಲಿ ಅನ್ನೋದು ಮಕರ ರಾಶಿಯವರು ತಲೆಯಲ್ಲಿರುತ್ತೆ. ನನ್ನ ಲೈಫಲ್ಲಿ ನಾನು ಹ್ಯಾಪಿಯಾಗೇ ಇರೋದಿಲ್ಲ, ಯಾವಾಗಲೂ ನಾನು ಇದೇ ಥರ ಅಳ್ತಾ ಇರೋದು ಅಂತ ಆ ಥರ ಅವ್ರು ಅಂದ್ಕೊಂಡಿರ್ತಾರೆ. ಆ ಥರ ಏನೂ ಇರೋದಿಲ್ಲ ಫ್ರೆಂಡ್ಸ್. ಕೀಪ್ಸ್ ಟ್ರೈಯಿಂಗ್ ಅಂತ ನಾನು ಹೇಳ್ತೀನಿ. ಕೀಪ್ ಟ್ರೈಯಿಂಗ್, ಸಮ್ ಡೇಸ್ ವಿಲ್ ಕಮ್ ಟು ಅಂತ ನಾನು ಹೇಳ್ತೀನಿ. ಕೆಲವೊಂದು ದಿನಗಳು ಬರುತ್ತೆ, ಆವಾಗ ಖಂಡಿತ ಸಕ್ಸಸ್ ಸಿಗುತ್ತೆ. ತುಂಬ ಡಿಸ್ಟರ್ಬೆನ್ಸ್, ನೀವೇ ಡಿಸ್ಟರ್ಬ್ ಆಗಿದ್ದೀರಾ. ಮೇ ಬಿ ನಿಮಗೆ ಟೂ ಮಚ್ ಆಗಿದೆ. ಎಷ್ಟಿದೆ ಅಷ್ಟೇ ಕೆಲಸಕ್ಕೆ ಇದು ಕೊಡಿ ಫ್ರೆಂಡ್ಸ್. ನೀವು ಎಕ್ಸ್ಟ್ರಾ ಆಗಿ ಏನು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಯಾವುದೇ ವಸ್ತು ಪರ್ಫೆಕ್ಟ್ ಆಗಿರೋಲ್ಲ. ಮೇ ಬಿ ನೀವು ನಿಮ್ಮ ಲುಕ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೋದು ಕಾರ್ಡ್ಸಲ್ಲಿ. 5th ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ. ತುಂಬ ಹ್ಯಾಪಿನೆಸ್ ಇದೆ. ಕೆಲವ್ರು ಕ್ವಶನ್ನ ಕೇಳಿದರು ನನಗೆ, ನಿಮ್ಮ ಎಕ್ಸು ವಾಪಸ್ ಬರ್ತಾಳಾ ಅಂತ. ಕೆಲವ್ರಿಗೆ ಖಂಡಿತ ಮರಳಿ ಬರ್ಬೋದು ಅಂತ ನಂಗೆ ಅನಿಸುತ್ತೆ ಸನ್ ಕಾರ್ಡ್ ಬಂದಿರೋದ್ರಿಂದ. ನೋಡಿ, ಕೆಲವ್ರಿಗೆ ತುಂಬ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಖುಷಿಯಾಗಿರುವಂಥ ಸ್ಥಳ, ನೀವು ಹ್ಯಾಪಿಯಾಗಿರೋದು ಇಷ್ಟ ಅನಿಸುತ್ತೆ. ಮೇ ಬಿ ಅದರ್ ಪರ್ಸನ್ ನಿಮಗೆ ತುಂಬ ಮಾಡಿದ್ದಾರೆ ಹೆಲ್ಪ್ನ ಅಂತ ನಂಗೆ ಅನಿಸುತ್ತೆ. ಅಥವಾ ನೀವೇ ಕೂಡ ಅದರ್ ಪರ್ಸನ್ಗೆ ಎನಿ ಟೈಮ್ ಯಾವುದೇ ಜಾಗದಲ್ಲಿ, ಯಾವುದೇ ಟೈಮಲ್ಲಿ, ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ತುಂಬ ಅವರಿಗೆ ನೆರವಾಗಿದ್ದೀರಾ ಅಂತ ನಾನು ಹೇಳ್ತೀನಿ. 6th ಕಾರ್ಡ್ ನನಗೆ
ಎಂಪ್ರೆಸ್ ಬಂದಿದೆ. ನಿಮಗೆ ಕೆಲವ್ರಿಗೆ ಗುಡ್ ಕೆರಿಯರ್ ಇವಾಗ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ. ತುಂಬ ನ್ಯಾಚುರಲಿ ವೆಲ್ತ್ ಇದೆ ಅಲ್ಲಿ. ಸೊ ನಿಮಗೆ ಹಣ ಕೂಡ ತುಂಬ ಸಲೀಸಾಗಿ ಸಂಪಾದನೆ ಆಗ್ತಾ ಇದೆ. ಸೊ ಅದರ್ ಪರ್ಸನ್ ಇರ್ಬೋದು, ನೀವಿರ್ಬೋದು, ನೀವು ಕನೆಕ್ಟ್ ಆಗಿರೋರಿಗೆ, ಸೊ ನಿಮಗೆ ಅವರು ಯಾವಾಗ ಬೇಕಾಗ್ತಾರೆ ಅವರು ನಿಮ್ಮ ಎದುರುಗಡೆ ಇರ್ತಾರೆ. ಅವರಿಗೂ ಕೂಡ ನೀವು ಅವ್ರ ಲೈಫಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ ಆವಾಗ ನೀವು ಕೂಡ ಅವ್ರ ಲೈಫಲ್ಲಿ ಇರ್ತೀರಾ ಅಂತ ನಂಗೆ ಅನಿಸುತ್ತೆ. ಖಂಡಿತ ನಿಮ್ಮ ಹಲವಾರು ಕ್ವಶನ್ಗೆ ಆನ್ಸರ್ ಸಿಕ್ಕಿರ್ಬೋದು. ಕೆಲವ್ರಿಗೆ ಸೊ ಮ್ಯಾಚ್ ಆಗುತ್ತಾ, ಫ್ಯೂಚರ್ ಹೇಗಿರುತ್ತೆ ಅನ್ನೋರಿಗೆ ನಾನು ಹೇಳ್ತೀನಿ, ಸನ್ ಕಾರ್ಡ್ ಬಂದಿರೋದ್ರಿಂದ ಪಾಸಿಟಿವ್ ಕಾರ್ಡ್ ಇದೆ. ಸೊ ಯಾರ ಜೊತೆ ಕೂಡ ನೀವು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದರೂ ನಾನು ಎಸ್ ಅಂತ ಹೇಳ್ತೀನಿ. ಸೊ ಮೇ ಬಿ ಕೆಲವ್ರಿಗೆ ಬ್ರೇಕಪ್ ಆಗಿರೋರಿಗೆ, ಸೊ ಮಕರ ರಾಶಿಯವರು ಅಥವಾ ನೀವು ಕೂಡ ಅವ್ರನ್ನ ಬಿಟ್ಟಿರ್ಬೋದು. ಕೆಲವರು ನಿಮಗೆ ಬೇರೆ ವ್ಯಕ್ತಿ ಸಿಕ್ಕಿದ್ರು ಅನ್ನೋ ನಿಮ್ಮ ಲೈಫಲ್ಲಿ ಸಿಕ್ಕಿದ್ರು ಅಂತ, ಸೊ ಅವ್ರು ಕೂಡ ಬಿಟ್ಟಿರ್ಬೋದು. ಮೇ ಬಿ ನೀವು ಮಕರ ರಾಶಿಯವರು ಅನಿಸುತ್ತೆ. ನನಗೆ ಕೆಳಗಡೆ ಕಮೆಂಟಲ್ಲೂ ಬಂದಿತ್ತು. ಸೊ ನನ್ನ ಕಾರ್ಡಲ್ಲಿ ಸೊ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಮೇ ಬಿ ಮೇಷ ರಾಶಿಯವ್ರನ್ನ ಸೊ ಬಿಟ್ಟಿದ್ದೀರಾ. ಸೊ ನೀವು ಮೋಸ ಅಂತ ಮಾಡಿಲ್ಲ. ಸೊ ನಿಮ್ಮ ಲೈಫನ್ನ ಸೊ ನೀವು ಸೆಕ್ಯೂರಿಟಿನ ನೋಡ್ಕೊಂಡಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಮೇ ಬಿ ನಾನು ಅವರಿಗೂ ಹೇಳ್ತೀನಿ, ಮೇಷರಾಶಿಯವ್ರಿಗೆ ನನಗೆ ಕಮೆಂಟಲ್ಲೂ ತಿಳಿಸಿದ್ರು, ನಿಮ್ಮ ಲೈಫಲ್ಲಿ ಬೆಟರ್ ಪರ್ಸನ್ ಬರ್ತಾರೆ. ಮತ್ತು ನೀವು ನಾನು ಮಕರ ರಾಶಿಯವ್ರದ್ದು ಮಾಹಿತಿನ ಕೊಡ್ತಾಯಿದ್ರು, ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ನೀವು ಅವ್ರನ್ನ ಸೇರಿಸ್ಕೋಬೇಡಿ ಅಂತಲೇ ನಾನು ಹೇಳ್ತೀನಿ. ಸೊ ಎಲ್ಲಿ ನಿಮಗೆ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ನಾವು ಯಾರೂ ಇರಬಾರ್ದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಇನ್ನೂ ಕೆಲವರು ನನಗೆ ಮಕರ ರಾಶಿಯವರು ತುಂಬ ಕಷ್ಟಗಳನ್ನು ನೋಡಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಮಕರ ರಾಶಿಯವ್ರಿಗೆ ನಾನು ಶಫಲ್ ಮಾಡಿದಾಗ ಸೊ ನಾನು ಲವ್ ಲೈಫ್ ಬಗ್ಗೆ ಅಷ್ಟೇ ಮಾಹಿತಿ ಕೊಟ್ಟರೂ ಕೂಡ ನನಗೆ ಎಂಪ್ರೆಸ್ ಮತ್ತು ಸನ್ ಕಾರ್ಡ್ ಬಂದಿರೋದ್ರಿಂದ ತುಂಬ 3 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಸೊ ಮೇ ಬಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋರು ಸಪೋರ್ಟ್ ಕೂಡ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಅಥವಾ ತುಂಬ ನಿಮ್ಮ ತಂದೆ ಅಂದರೆ ನಿಮಗಿಷ್ಟ, ಸೊ ಅಥವಾ ನಿಮ್ಮ ತಂದೆ ಕಡೆಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ ಕೆಲವರಿಗೆ ಅಂತ ನನಗನ್ನಿಸುತ್ತೆ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರೇ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಅಂತ ಕೂಡ ಅನಿಸುತ್ತೆ. ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.